ಸೇರಿರತಕ್ಕಂತಹ ನಮ್ಮ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದ ಎಲ್ಲ ಗೆಳೆಯರಿಗೂ ನಾನು ಅಶೋಕ್ ಕೊಂಚಾಡಿ ಮಾಡುವ ನಮಸ್ಕಾರಗಳು. ಬಂಧುಗಳೇ, ಇವತ್ತಿನ ದಿವಸ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂತಹ ಅಂಶದ ಬಗ್ಗೆ ನಮ್ಮ ಮೋಹನ್ ಮಾಚಾರ್ ಸರ್ ಅವರು ನಿಮಗೆ ತಿಳಿಸಿದ್ದಾರೆ. ಇದರ ಒಳಗೆ ಏನಿದೆ, ಇದರ ಗಂಭೀರತೆ ಏನು ಮತ್ತು ವಿಚಾರಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಲಿಕ್ಕೆ ನಾನು ಬಯಸ್ತೇನೆ. ಒಂದು ಹೇಳಬೇಕಾದ್ರೆ, ಮೊನ್ನೆ ಮಾರ್ಚ್ 15ನೇ ತಾರೀಕು ದಿವಸ ಮಾನ್ಯ ಮುಖ್ಯಮಂತ್ರಿಯವರಿಗೆ ನಮ್ಮ ಮೈಸೂರು ಪ್ರಾದೇಶಿಕ ಆಯುಕ್ತರಾದಂತಹ JC ಪ್ರಕಾಶ್ ರವರು, ಅಂದರೆ ಮೊಗೇರ ಜಾತಿಯ ಅಧ್ಯಯನದ ಬಗ್ಗೆ ಒಂದು ತಂಡವನ್ನು ಮಾಡಿತ್ತು, ಸಮಿತಿಯನ್ನು ಮಾಡಿತ್ತು. ಆ ಸಮಿತಿಯ ಅಧ್ಯಕ್ಷರು ಒಂದು ವರದಿಯನ್ನು ಮಾನ್ಯ ಮುಖ್ಯಮಂತ್ರಿಯವರಿಗೆ ಸಲ್ಲಿಕೆ ಮಾಡೋ ಸಂದರ್ಭದಲ್ಲಿ ಅವರು ಪ್ರಕಟಣೆಯಲ್ಲಿ ಹೇಳ್ತಾರೆ. ಏನಂತ ಹೇಳಿದರೆ, ಪರಿಶಿಷ್ಟ ಜಾತಿಯ ಮೊಗೇರ ಸಮುದಾಯದವರಿಗೆ ಈ ಹಿಂದೆ ಸಿಗುತ್ತಿದ್ದಂತಹ ಮೀಸಲಾತಿ ಸೌಲಭ್ಯವು ನಿಲುಗಡೆಯಾಗಿರುತ್ತದೆ, ಮತ್ತೆ ಅದನ್ನು ಮರುಸ್ಥಾಪಿಸಬೇಕು. ಹಾಗೆಯೇ ಜಾತಿಯ ಪ್ರಮಾಣ ಪತ್ರವನ್ನು ಪಡೆಯುವಲ್ಲಿ ಉಂಟಾಗಿರುವ ಗೊಂದಲವನ್ನು ಸರಿಪಡಿಸುವ ಬಗ್ಗೆ ನಡೆಸಿದ ಅಧ್ಯಯನದ ವರದಿಯನ್ನು ನಾನು ಮುಖ್ಯಮಂತ್ರಿಯವರಿಗೆ ಸಲ್ಲಿಸುತ್ತಿದ್ದೇನೆ ಅಂತಕ್ಕಂಥ ಒಂದು ಮಾತನ್ನು ಅವರು ಆ ಸಂದರ್ಭದಲ್ಲಿ ಹೇಳ್ತಾರೆ. ಈ ಬಗ್ಗೆ ನಾವು ಅವರ ಒಂದು ಮಾತೇನಿದೆ ಅದನ್ನು ನಾವು ಅತ್ಯುಗ್ರವಾಗಿ ಖಂಡನೆ ಮಾಡ್ತೇವೆ. ಒಂದು. ಎರಡನೇದಾಗಿ, ಸರ್ಕಾರವು ಕೂಡ ಈ ಬಗ್ಗೆ ಅವರ ನಿಲುವನ್ನು ಕೂಡ ಅವರು ಸ್ಪಷ್ಟಪಡಿಸಬೇಕಿತ್ತು. ಅದು ಕೂಡ ಸರ್ಕಾರ ಹೇಳ್ತಾ ಇಲ್ಲ. ಒಂದೇ ಜಾತಿ ಶಬ್ದದ ಎರಡು ಜಾತಿಗಳಿದ್ದಾವೆ. ಒಂದು ಜಾತಿ ನಮ್ಮ ಮದ್ರಾಸ್ ಪ್ರಾಂತ್ಯದಲ್ಲಿದೆ. ಮದ್ರಾಸ್ ಪ್ರಾಂತ್ಯದಲ್ಲಿ ಬರ್ತಕ್ಕಂತಹ ಮೊಗೇರ್, ಅಂದರೆ SCಯಲ್ಲಿ ಬರ್ತಕ್ಕಂಥ ಮೊಗೇರು, ಅವ್ರು ಯಾರಂತ ಹೇಳಿದ್ರೆ ನಾವುಗಳೆಲ್ಲ ಕೂಡ ಆ ಜಾತಿಯಲ್ಲಿ ಬರ್ತೇವೆ, ಫಸ್ಟ್ ಜಾತಿಯಲ್ಲಿ ಬರ್ತೇವೆ. ನಮ್ಮ ಮುಖ್ಯ ಕಸುಬು ಏನಂತ ಹೇಳಿದರೆ ಮೊಲ ಬೇಟೆಯಾಡುವಂಥದ್ದು. ಅದು ಬ್ರಿಟಿಷ್ ಸರ್ಕಾರದ ಅವಧಿಯಲ್ಲಿ ನಡೆತಕ್ಕಂಥ ಸೈಮನ್ ಕಮಿಷನ್ ವರದಿಯಲ್ಲೂ ಕೂಡ ಉಲ್ಲೇಖ ಆಗಿದೆ. ಆನಂತರ ಸ್ವತಂತ್ರೋತ್ತರ ಭಾರತದಲ್ಲೂ ಕೂಡ ಒಂದಷ್ಟು ಅಧ್ಯಯನ ಆಗಿದೆ, ಅಲ್ಲೂ ಕೂಡ ನಮ್ಮ ಜಾತಿಯ ಬಗ್ಗೆ ಉಲ್ಲೇಖ ಇದೆ. ನಮ್ಮ ಆರಾಧನೆ ಯಾವುದಂತ ಹೇಳಿದರೆ ಬ್ರಹ್ಮ ಮೊಗೇರ ಮಹಾಂಕಾಳಿ ಆರಾಧನೆ, ಅದು ಕೂಡ ಇದರಲ್ಲಿ ಅಧ್ಯಯನದಲ್ಲಿ ವರದಿಯಾಗಿದೆ. ಅಲ್ಲಿರ್ತಕ್ಕಂತಹ ಜನಾಂಗ ಯಾವುದಂತ ಹೇಳಿದರೆ ಅವರು ಮೀನು ಹಿಡಿತಕ್ಕಂತಹ ಪ್ರವೃತ್ತಿಯ ಹಿನ್ನೆಲೆ ಉಳ್ಳಂಥ ಜಾತಿಯವರು, ಬೆಸ್ತ ಸಮುದಾಯಕ್ಕೆ ಸೇರಿರುವಂಥವರು ಮೀನುಗಾರ ಮೊಗೇರರು. ನೋಡಿ, ಇಲ್ಲಿ ಏನಾಯ್ತು ಅಂತ ಹೇಳಿದರೆ, 1956ನೇ ಇಸವಿಯಲ್ಲಿ ಜಾತಿ ಗಣತಿ ಆಗುತ್ತೆ. ಆ ಜಾತಿ ಗಣತಿ ಸರ್ಕಾರಕ್ಕೆ ಸಲ್ಲಿಕೆ ಆಗುತ್ತೆ. ಅಲ್ಲಿಂದ 1977ರವರೆಗೆ ಇವರು ಯಾರು ಕೂಡ ಜಾತಿ ಪ್ರಮಾಣ ಪತ್ರವನ್ನು ಪಡೀಲಿಲ್ಲ. ಅವರು ಹಿಂದುಳಿದ ವರ್ಗದಲ್ಲೇ ಜಾತಿ ಪ್ರಮಾಣ ಪತ್ರವನ್ನು ಪಡೆಯುತ್ತಿದ್ದರು. ಸರ್ಕಾರಕ್ಕೆ ಒಂದು ಗಂಭೀರತೆ ಇತ್ತು ಆವಾಗ. ಏನಂತ ಹೇಳಿದರೆ, ಒಂದೇ ಹೆಸರಿನ ಎರಡು ಜಾತಿಗಳಿದ್ದಾವೆ. SC/ST ಇರತಕ್ಕಂತಹ ಮೊಗೇರ ಮೀಸಲಾತಿ ಸೌಲಭ್ಯವನ್ನು ಅವರು ಯಾವತ್ತಾದರೂ ಒಂದು ದುರುಪಯೋಗ ಪಡಿಸ್ಕೊಳ್ಳುವಂಥ ಸಂದರ್ಭ ಬರ್ಬೋದು ಅಂತಕ್ಕಂಥ ವಿಚಾರದಲ್ಲಿ ಏನು ಮಾಡಿದ್ದಾರೆ, ಕ್ಷೇತ್ರೀಯ ನಿರ್ಬಂಧವನ್ನು ಹಾಕಿದರು. ಅಂದರೆ ಢಾಕಾ ಜಿಲ್ಲೆ, ಉಡುಪಿ ಜಿಲ್ಲೆ ಮತ್ತು ಕೊಳ್ಳೇಗಾಲ, ಈ 3 ಜಿಲ್ಲೆಯಲ್ಲಿ ವಾಸ ಮಾಡ್ತಕ್ಕಂಥ ಮೊಗೇರರಿಗೆ ಮಾತ್ರ ಈ ಜಾತಿ ಪ್ರಮಾಣ ಪತ್ರವನ್ನು ಕೊಡಬೇಕು. ಬೇರೆ ಅಲ್ಲಿ ಕೂಡ ಇದು ಇಶ್ಯೂ ಆಗಬಾರ್ದು ಅಂತ ಹೇಳಿ ಅದಕ್ಕೆ ಕ್ಷೇತ್ರೀಯ ನಿರ್ಬಂಧವನ್ನು ಹಾಕಿದರು. ಕಾಲಾನಂತರದಲ್ಲಿ ಇಲ್ಲಿ ನಮ್ಮ ಮೊಗೇರರು ಬೇರೆ ಬೇರೆ ಜಿಲ್ಲೆಗಳಿಗೆ ವಲಸೆ ಹೋದರು. ಅಂದರೆ ಚಿಕ್ಕಮಗಳೂರು ಇರ್ಬೋದು, ಮಡಿಕೇರಿ ಇರ್ಬೋದು, ಅಥವಾ ಹಾಸನ ಇರ್ಬೋದು, ಆ ಕಡೆ ಬಳ್ಳಾರಿ ಇರ್ಬೋದು, ಬೇರೆ ಬೇರೆ ಕೆಲಸಗಳಿಗೆ ಅವರು ವಲಸೆ ಹೋದರು. ಆ ಸಂದರ್ಭದಲ್ಲಿ ಅಲ್ಲಿ ನಮ್ಮವರಿಗೆ ಸರ್ಟಿಫಿಕೇಟ್ ಸಿಗುವಲ್ಲಿ ತುಂಬ ಸಮಸ್ಯೆ ಆಯಿತು. ಆವಾಗ ಅವ್ರು ಏನು ಮಾಡಿದರು, ಮನವಿ ಸರ್ಕಾರಕ್ಕೆ ಮನವಿ ಮಾಡಿದಾಗ ಫಸ್ಟ್ ಟೈಮ್ 1976ರಲ್ಲಿ ಸರ್ಕಾರ ಕ್ಷೇತ್ರ ನಿರ್ಬಂಧವನ್ನು ತೆಗೆದುಹಾಕಿತು. ಅಲ್ಲಿನ ಮೀನುಗಾರರ ಮೊಗೇರರು ಏನು ಮಾಡಿದರು, ಪ್ರಥಮ ಬಾರಿಗೆ ನೋಡಿ, ನಾನು ಇಲ್ಲಿಗೆ ನಿಮಗೆ ದಾಖಲೆಯನ್ನು ಪ್ರೊಡ್ಯೂಸ್ ಮಾಡ್ತೇನೆ. ಅವರು ಕಲಿತಂಥ ಶಾಲೆಗಳಿಗೆ ಹೋಗ್ತಾರೆ. ಅವರು ಕಲಿತಂಥ ಶಾಲೆಗಳಿಗೆ ಹೋಗಿ ಏನು ಮಾಡ್ತಾರೆ, ಅವರ ದಾಖಲಾತಿಯಲ್ಲಿ ತಿದ್ದುಪಡಿ ಮಾಡ್ತಾರೆ. ಮೊಗವೀರ ಇದ್ದ ಕಡೆ ಬ್ರ್ಯಾಕೆಟ್ ಹಾಕಿ ಮೊಗೇರ್ ಅಂತ ಹಾಕ್ತಾರೆ. ಮೊಗೇರ್ ಇದ್ದ ಕಡೆ ಜಾತಿ ಅಂತ ಸೇರಿಸ್ತಾರೆ. ಇದೆಲ್ಲ ದಾಖಲಾತಿಯನ್ನು ಮಾಡಿಕೊಂಡು ಅವರು ಜಾತಿ ಪ್ರಮಾಣ ಪತ್ರವನ್ನು ಪಡಿತಾರೆ. 76ರಲ್ಲಿ ಭಟ್ಕಳದಲ್ಲಿ ಜಾತಿ ಪ್ರಮಾಣ ಪತ್ರ ಇಶ್ಯೂ ಆಗುತ್ತೆ. ಆ ನಂತರ ಸಿರ್ಸಿ, ಹೊನ್ನಾವರ, ಕಾರವಾರ ಎಲ್ಲ ಕಡೆ ಕೂಡ ವ್ಯಾಪಕವಾಗಿ ಹರಡಿಕೊಂಡು ಇಲ್ಲಿವರೆಗೆ ಸುಮಾರು 10,000ಕ್ಕಿಂತಲೂ ಮೇಲ್ಪಟ್ಟು ಜಾತಿ ಪ್ರಮಾಣ ಪತ್ರವನ್ನು ಪಡ್ಕೊಂಡ್ರು. KS, IAS, ಡಾಕ್ಟ್ರು, ಇಂಜಿನಿಯರ್ಸ್, ಜಡ್ಜ್ ಕೂಡ ಆಗಿದ್ದಾರೆ. ಸರ್ಕಾರದ ಬೇರೆ ಬೇರೆ ಇಲಾಖೆಗಳಲ್ಲಿ ಸೇರಿಕೊಂಡಿದ್ದಾರೆ. ಇಲ್ಲಿವರೆಗೆ ಅಂತ ಹೇಳಿದರೆ ನಮ್ಮ ಸಬಲೀಕರಣಕ್ಕಾಗಿ ಯಾವ ನಿಗಮಗಳಲ್ಲಿ ನಮಗೆ ಅನುದಾನ ಕೊಡ್ತಾರೆ ಆ ಎಲ್ಲ ಅನುದಾನವನ್ನು ಬಾಚಿಕೊಂಡಿದ್ದಾರೆ. ಯಾರು? ಮೀನುಗಾರ ಮೊಗೇರರು. ಹಾಗಾಗಿ ಅಲ್ಲಿನ ಬೇರೆ ನಮ್ಮ ಪರಿಶಿಷ್ಟ ಜಾತಿಯ ಇತರ ಸಮುದಾಯದವರು ಇದರ ಬಗ್ಗೆ ದೊಡ್ಡ ಹೋರಾಟವನ್ನು ಮಾಡಿದರು, ಪ್ರತಿಭಟನೆ ಮಾಡಿದರು. ಆನಂತರ 2002ರಲ್ಲಿ ನಮ್ಮ
ಕಾಗೋಡು ತಿಮ್ಮಪ್ಪರವರು ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ದಾಗ ಸರ್ಕಾರಕ್ಕೆ ಅವರೊಂದು ಮಾಹಿತಿಯನ್ನು ಹೇಳ್ತಾರೆ, ಈ ಬಗ್ಗೆ ಅಧ್ಯಯನ ಆಗಬೇಕು ಅಂತ ಹೇಳಿ. ಈ ಬಗ್ಗೆ ಅಧ್ಯಯನ ಆಗಬೇಕಂತ ಹೇಳಿದರೆ ಮೈಸೂರು ಯೂನಿವರ್ಸಿಟಿಗೆ ಜವಾಬ್ದಾರಿಯನ್ನು ಕೊಡುತ್ತೆ. ಅದರಲ್ಲಿ ಮಾನವಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದಂಥ ಪ್ರೊಫೆಸರ್ ಎಚ್ ಕೆ ಭಟ್ರವರು ಇದರ ಒಂದು ಅಧ್ಯಕ್ಷತೆಯನ್ನು ವಹಿಸಿ ಅಧ್ಯಯನ ಶುರುವಾಗುತ್ತೆ. 2 ಜಿಲ್ಲೆ ಕೂಡ ಅಧ್ಯಯನ ಸಮಿತಿ ನಮ್ಮಲ್ಲಿ ಕೂಡ ಬಂದಿದೆ. ತಲಪಾಡಿ, ಸುರತ್ಕಲ್ ಮತ್ತು ಈ ಕಡೆ ಉಡುಪಿ ಎಲ್ಲ ಕಡೆ ಕೂಡ ಅವರು ಬಂದು ಅಧ್ಯಯನ ಮಾಡಿದ್ದಾರೆ. ಮಾಡುವಾಗ ಅವರಿಗೆ ಕಂಡದ್ದು ನಾನು ಆಗಲೇ ಹೇಳಿದ ಹಾಗೆ, ನಾವು ಕಪ್ಪು ವೈಬಣ್ಣ, ಅವರು ಗೋಧಿ ವೈಬಣ್ಣ, ನಮ್ಮ ವೈವಾಹಿಕ ಸಂಬಂಧ ಇಲ್ಲ, ಇದೆಲ್ಲವೂ ಕೂಡ ವರದಿ ಕೊಟ್ಟಿದ್ದಾರೆ. ಇದರ ಆಧಾರದಲ್ಲಿ 2008ರಲ್ಲಿ ಸರ್ಕಾರ ಒಂದು ತೀರ್ಮಾನಕ್ಕೆ ಬರುತ್ತೆ. ಏನಂತ ಹೇಳಿದರೆ, ಭಟ್ಕಳದಲ್ಲಿ ವಾಸ ಮಾಡತಕ್ಕಂಥ ಮೊಗೆಯರು ಅವರು ಪ್ರವರ್ಗ 1ರಲ್ಲಿ ಬರ್ತಕ್ಕಂಥ ಮೊಗೆಯರು, ನಾವು ನಿಜವಾಗಿ ಕೂಡ ನಾವು ನೈಜ ಮೊಗೆಯರು ಪಾಜಾತಿಯಲ್ಲಿ ಬರ್ತೇವೆ ಅಂತಕ್ಕಂಥ ಒಂದು ವರದಿಯನ್ನು ಕೊಡ್ತಾರೆ ಅವರು. ಇದರ ಆಧಾರದಲ್ಲಿ ಸರ್ಕಾರ ಒಂದು ಆದೇಶನ ಹೊರಡಿಸುತ್ತೆ. ಏನಂತ ಹೇಳಿದರೆ 2010ರಿಂದ ಯಾರಿಗೂ ಕೂಡ ಅಲ್ಲಿ ಸರ್ಟಿಫಿಕೇಟ್ ಸಿಗ್ತಾ ಇಲ್ಲ. ಆನಂತರ ಯಾರ್ಯಾರು ಕಳ್ಳ ಮಾರ್ಗದಲ್ಲಿ ಎಸ್ ಸರ್ಟಿಫಿಕೇಟನ್ನು ತೆಕ್ಕೊಂಡಿದ್ದಾರೆ ಅವರ ಮೇಲೆ FIR ದಾಖಲಾಗುತ್ತೆ, ಕ್ರಿಮಿನಲ್ ಕೇಸ್ ಆಗುತ್ತೆ. ಇದಕ್ಕೆ ಹೆದರಿಕೊಂಡಂಥ ಮೀನುಗಾರ ಮೊಗೆಯರು ಏನು ಮಾಡ್ತಾರೆ, ಅವರು ನ್ಯಾಯಾಂಗದ ಒಂದು ಬಾಗಿಲನ್ನು ತಟ್ತಾರೆ. ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಅವರು ಅರ್ಜಿಯನ್ನು ಹಾಕ್ತಾರೆ. ಅರ್ಜಿಯನ್ನು ಹಾಕಿದಾಗ ಉಚ್ಚ ನ್ಯಾಯಾಲಯದಲ್ಲಿ ಕೇಳ್ತಾರೆ, ನೋಡಿ ನೀವು ನಿಜವಾಗಿ ಕೂಡ ನೈಜ ಪರಿಶಿಷ್ಟರಾದರೆ ಪ್ರೊಫೆಸರ್ ಎಚ್ ಕೆ ಭಟ್ರವರು ಕೊಟ್ಟಿರ್ತಕ್ಕಂಥ ವರದಿಯನ್ನು ನೀವು ಸ್ವೀಕರಿಸ್ಬೇಕು ತಾನೆ, ನೀವು ಯಾಕೆ ಈ ವರದಿಯನ್ನು ವಿರೋಧಿಸಿ ನೀವು ಇಲ್ಲಿಗೆ ಇಟ್ಟಾಗ್ತೀರಿ ನೀವು ಅಂತ ಕೇಳಿದಾಗ ಇದಕ್ಕೆ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗದಂಥ ಮೀನುಗಾರರ ಮೊಗೆಯರು ಆ ರಿಟ್ ಅಪೀಲನ್ನೇ ಅವರು ಮತ್ತೆ ವಾಪಸ್ ತಗೊಳ್ತಾರೆ. ಅಲ್ಲಿ ತೆಕ್ಕೊಂಡು ನಂತರ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ದಿನಕರ ಬೈದಿನಮಾನ್ಯ ಮತ್ತು ವಿಘ್ನೇಶ್ವರ ಗುಂಡು ಅಂತ ಇವರ ಇಬ್ಬರ ಪ್ರಕರಣದಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಏನು ಹೇಳ್ತಾರೆ ಅಂತ ಹೇಳಿದರೆ, ನೋಡಿ ಜಾತಿ ಪ್ರಮಾಣ ಪತ್ರ ಸಂಬಂಧಪಟ್ಟಂತಹ ಏನೇನು ತಕರಾರುಗಳಿದೆ ಅದನ್ನು ಪರಿಹರಿಸುವಂತಹ ಒಂದು ಅಧಿಕಾರ ಇರುವಂಥ ಜಾತಿ ಪರಿಶೀಲನಾ ಸಮಿತಿ ಅಧ್ಯಕ್ಷರು ಜಿಲ್ಲಾ ಕಲೆಕ್ಟರ್ಗೆ ಕೊಟ್ಟಿದ್ದೇವೆ ನಾವು. ಹಾಗಾಗಿ ಜಿಲ್ಲಾ ಕಲೆಕ್ಟರ್ ಇದನ್ನು ಪರಿಹರಿಸಬೇಕಂತಕ್ಕಂಥ ಒಂದು ಆದೇಶವನ್ನು ಕೂಡ ಯಾರು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿದೆ. ಎಲ್ಲೂ ಕೂಡ ಯಾವ ನ್ಯಾಯಾಧಿಕರಣ ಹೈದರಾಬಾದ್ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಉಚ್ಚ ನ್ಯಾಯಾಲಯ ಇರ್ಬೋದು, ಎಲ್ಲ ನ್ಯಾಯಾಧಿಕರಣ ಪೀಠ ಕೂಡ ಇವರು SC ಅಂತ ಎಲ್ಲೂ ಕೂಡ ಹೇಳಲಿಲ್ಲ. ಆದರೆ ಈಗ ಅವರು PLA ಹಾಕಿದ್ದಾರೆ, ಮಾನ್ಯ ಹೈಕೋರ್ಟಿಗೆ PLA ಹಾಕಿದ್ದಾರೆ. ಅಂದರೆ ನಮಗೆಲ್ಲ ಅನ್ಯಾಯ ಆಗಿದೆ ಅಂತ ಹೇಳಿ ಈಗ ಇದು ಕೋರ್ಟ್ನಲ್ಲಿ ನಡೀತಾ ಉಂಟು. ಈ ರೀತಿಯಾಗಿ ಒಂದು ವಿಚಾರ ಇದೆ. ಇನ್ನೊಂದು ಏನಂತ ಹೇಳಿದರೆ 2022ನೇ ಸಾಲಿನಲ್ಲಿ ಅವರು ಭಟ್ಕಳದಲ್ಲಿ ಮಾನ್ಯ ಸಹಾಯಕ ಆಯುಕ್ತರ ಒಂದು ಕಚೇರಿ ಎದುರುಗಡೆ ಒಂದೂವರೆ ವರ್ಷದ ಕಾಲ ದೊಡ್ಡ ಪ್ರತಿಭಟನೆ ಮಾಡಿದರು. ಮಕ್ಕಳನ್ನು, ಹೆಂಗಸರನ್ನು, ಹಿರಿಯರನ್ನೆಲ್ಲ ಕರ್ತಂದು ಪ್ರತಿಭಟನೆ ಮಾಡಿ ಈ ಪ್ರತಿಭಟನೆಗೆ ಎಂತ ನಮ್ಮ ಆಗಿನ ಸರ್ಕಾರ, ನಾನು ಏನು ಅಂತ ಹೇಳ್ತಾರೆ ನಿಮಗೆ ಗೊತ್ತಿದೆ, ಆಗಿನ ಸರ್ಕಾರ ಏನು ಮಾಡುತ್ತೆ ಅಂತ ಹೇಳಿದರೆ ಅಲ್ಲಿಗೆ ಹೋಗ್ತದೆ, ಅವರ ಪ್ರತಿಭಟನೆಯನ್ನು ಆಲಿಸ್ತದೆ, ಮತ್ತೆ ಪುನಃ ಅಧ್ಯಯನ ಸಮಿತಿಯನ್ನು ಮತ್ತೆ ರಚನೆ ಮಾಡ್ತದೆ. ಈ ಅಧ್ಯಯನ ಸಮಿತಿಯ ಅಧ್ಯಕ್ಷರು ಯಾರಂತ ಹೇಳಿದರೆ JC ಪ್ರಕಾಶ್ ರವರು, ಮಾನ್ಯ ಕುಮಾರ್ IAS ಮಂಗಳೂರಿನ ನಮ್ಮ ಚೀಫ್ ಸೆಕ್ರೆಟರಿ ಆಗಿದ್ದರು ಅವರು, ಮತ್ತು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಸಮಾಜ ಕಲ್ಯಾಣಾಧಿಕಾರಿ ಮತ್ತು ಅಲ್ಲಿನ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಇವರೆಲ್ಲ ಈ ಸಮಿತಿಯಲ್ಲಿದ್ದಾರೆ. ನೋಡಿ ಈ ಸಮಿತಿ ಭಟ್ಕಳಕ್ಕೆ ಹೋಗುತ್ತೆ, ಭಟ್ಕಳದಲ್ಲಿ ಅಧ್ಯಯನ ಮಾಡುತ್ತೆ. ಅಧ್ಯಯನ ಮಾಡುವಾಗ ನೋಡಿ ಮೀನುಗಾರ ಮೊಗೆಯರು ಯಾವ ರೀತಿಯಾದಂಥ ಒಂದು ಪ್ರಹಸನ ಮಾಡಿದ್ದಾರೆ ಅಂತ ಹೇಳಿದರೆ, ನೋಡಿ ನಮ್ಮ ಕುಲದೇವರಿಗೆ ನಾವು ಬಿಲ್ಲು ಬಾಣ ಕೊಡ್ತೇವೆ, ನಿಮ್ಗೆ ಗೊತ್ತಿದೆ. ನಮ್ಮ ಮೂವೇರು ಮುಗಿಯರ್ಲು ಅಂತ ಹೇಳ್ತೇವೆ. ಮೂವೇರು ಮುಗಿಯರ್ಲಿಗೆ ನಾವು ಏನಂತ ಹೇಳಿ ಬಿಲ್ಲು ಬಾಣ ನಮ್ಮದು ಟ್ರೆಡಿಷನ್, ಅದನ್ನು ಟ್ರೇಡ್ ಮಾರ್ಕ್ ಅದು ನಮ್ಮದು. ಈ ಬಿಲ್ಲು ಬಾಣವನ್ನು ಎಲ್ಲಿಂದಲೋ ಪರ್ಚೇಸ್ ಮಾಡಿ ಈ ಅಧ್ಯಯನ ಸಮಿತಿ ಬರುವಾಗ ಮನೆಯಲ್ಲಿ ಇಟ್ಕೊಂಡಿದ್ರು ಅವರು ಮೊನ್ನೆ ಬಿಲ್ಲು ಬಾಣವನ್ನು. ಅಂದರೆ ನಾವು ಮುಗಿಯರು ಅಂತ ಹೇಳ್ಕೊಳ್ಳಿಕ್ಕೆ. ಮತ್ತು ನಾವೇನು ರವಕೆ ಇಲ್ಲದಂಥ ಬಟ್ಟೆಯನ್ನು ನಾವು ಹಾಕ್ತಾ ಇಲ್ಲ, ಕುಡುಮಿ ಜನಾಂಗ ಹಿಂದೆ ಎಲ್ಲ ಆಗ್ತಾ ಇತ್ತು, ನಾವು ಹಾಕಲಿಲ್ಲ. ನಾವು ರವಕೆ ಇಲ್ಲದ ಸೀರೆಯನ್ನು ಉಟ್ಕೊಳ್ತೇವೆ ಅಂತ ಒಂದು ಪ್ರತಿಬಿಂಬಿಸಲಿಕ್ಕೆ ಹಿರಿಯರನ್ನು ಕರೆತಂದು ಎಲ್ಲ ರವಕೆ ಇಲ್ಲದ ಸೀರೆಯನ್ನು ಉಟ್ಕೊಂಡು ಅಲ್ಲಿ ನಿಲ್ಲಿಸಿದ್ದಾರೆ. ನಾವು ಮುಗಿಯರು, ನೋಡಿ ನಮ್ಮ ಬಿಲ್ಲು ಬಾಣ ಇದೆ, ನೋಡಿ ಇಲ್ಲಿ ನೋಡಿ ಅಂತ ಹೇಳಿ ಇಟ್ಟಿದ್ದಾರೆ. ಈ ಥರದ ಪ್ರಹಸನ ಮಾಡಿದ್ದಾರೆ. ಮೀಸಲಾತಿಯ ಪರಿಕಲ್ಪನೆ ಏನಂತ ಹೇಳಿದ್ರೆ, ಸಾಮಾಜಿಕವಾಗಿ ಯಾರು ಅಸ್ಪೃಶ್ಯತೆಗೆ ಒಳಗಾಗಿದ್ದಾರೆ, ಶೋಷಣೆಗೆ ಒಳಗಾಗಿದ್ದಾರೆ ಅಂಥ ಸಮುದಾಯ ಮೇನ್ ಸ್ಟ್ರೀಮ್ಗೆ ಬರಬೇಕು, ಅವರಿಗೆ ಈ ಮೀಸಲಾತಿಯ ಊರುಗೋಲಿನ ಅಗತ್ಯ ಇದೆ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಉದಾತ್ತವಾದಂಥ ಆಶಯದ ಒಳಗಡೆ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ನೋಡಿ ಅಸ್ಪೃಶ್ಯತೆ, ಅವರಿಗೆ ಅಸ್ಪೃಶ್ಯತೆ ಏನಾದರೂ ಅನುಭವ ಉಂಟು ಅವರಿಗೆ ಏನಂತ ಹೇಳಿದರೆ, ಸರ್ಕಾರಕ್ಕೆ ಜವಾಬ್ದಾರಿ ಇದೆ. ಒಂದೊಮ್ಮೆ ಅಧ್ಯಯನ ಆಗಿದೆ, ಆ ಅಧ್ಯಯನದ ವರದಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಉಂಟು. ಮತ್ತೊಂದು ಅಧ್ಯಯನವನ್ನು ಸಮಿತಿಯನ್ನು ಮಾಡುವಂಥ ಔಚಿತ್ಯ ಏನಿತ್ತು, ಇದು ಏನಂತ ಹೇಳಿದರೆ ಒಂದು ರೀತಿಯಲ್ಲಿ ಓಲೈಕೆ ಮಾಡುವಂತಹ ಒಂದು ಹುನ್ನಾರ. ಹಾಗಾಗಿ ಇದು ಆಗಬಾರ್ದು, ಓಲೈಕೆ ಅನ್ನುವಂಥದ್ದು ಆಗಬಾರ್ದು ಇಲ್ಲಿ. ಮತ್ತು ಏನಂತ ಈ ಥರದ ಒಂದು ವರದಿಯನ್ನು ಅವ್ರಿಗೆ ನೀವು ಹೇಳ್ಬೋದು ಆ ವರದಿಯಲ್ಲಿ ಏನಿದೆ ಅಂತ. ಆ ವರದಿಯಲ್ಲಿ ಏನಿದೆ ಏನಿಲ್ಲ ಅಂತ ಪ್ರಶ್ನೆ ಅಲ್ಲ,
ಆ ವರದಿಯನ್ನು ಸರ್ಕಾರ ಸ್ವೀಕಾರ ಮಾಡಲೇಬಾರ್ದು. ಯಾಕಂದರೆ ಒಂದು ಸಲ ಅಧ್ಯಯನ ಆಗಿದೆ, ಒಬ್ಬ ನನ್ನ ಜಾತಿ, ನಾನು ಮುಗೇರ ಜಾತಿಗೆ ಸೇರಿದವನು, ನನ್ನ ಜಾತಿ ಅದು ಕಾಲಕ್ಕೆ ಬದಲಾಗುತ್ತಾ? ಬದಲಾಗೋದಿಲ್ಲ. ಹುಟ್ಟಿದಾಗಿನಿಂದ ಬಂದಿರುವಂಥ ಜಾತಿ ಸ್ಟಿಲ್ ಡೆತ್ ಅನ್ನೋದೇ ಇರುತ್ತೆ ನಮಗೆ. ಹಾಗಾಗಿ ಇದು ಬದಲಾಗೋದಿಲ್ಲ. ಹಾಗಾಗಿ ಒಮ್ಮೆ ಅಧ್ಯಯನ ಆಗಿದೆ, ಅದನ್ನೇ ಯಥಾವತ್ತವಾಗಿ ಮುಂದುವರಿಸಬೇಕು. ಈ ಅಧ್ಯಯನ ವರದಿಯನ್ನು ಈಗಿನ ಸರ್ಕಾರ ಅದನ್ನು ತಿರಸ್ಕಾರ ಮಾಡಬೇಕು. ತಿರಸ್ಕಾರ ಮಾಡಿ, ಈಗ ಚುನಾವಣೆ ನೀತಿ ಇದೆ, ಚುನಾವಣೆ ಕಳೆದ ನಂತರ ಸರ್ಕಾರ ತನ್ನ ಧೋರಣೆಯನ್ನು ತಿಳಿಸಬೇಕು. ಒಂದು ವೇಳೆ ಸರ್ಕಾರ ಆ ವರದಿಯನ್ನು ಜಾರಿ ಮಾಡಿದರೆ ಖಂಡಿತ ಕೂಡ ನಮ್ಮ ಸಿಟ್ಟು, ಖಂಡಿತ ಕೂಡ ಅದು ಹೋರಾಟದ ರೂಪವಾಗಿ ಅದು ಮಾರ್ಪಡಿಸದೆ. ಹಾಗಾಗಿ ಈ ಒಂದು ಹೋರಾಟಕ್ಕೆ ಸರ್ಕಾರ ಅನುವು ಮಾಡಿ ಕೊಡಬಾರ್ದು ಅಂತಕ್ಕಂಥ ಮನವಿಯನ್ನು ಈ ಮುಖ್ಯ ನಾನು ಮಾಡಲಿಕ್ಕೆ ಬಯಸ್ತೇನೆ. ಏನು ಸರ್? ನಮ್ಮದು ಅಂದರೆ ಒಂದು 2 ಲಕ್ಷಕ್ಕಿಂತ ಮೇಲೆ ಇದೆ ಮುಗೇರ ಜಾತಿ. ದಾಖಾ ಜಿಲ್ಲೆ, ಉಡುಪಿ ಜಿಲ್ಲೆ, ಮತ್ತು ಇವಾಗ ನಾವು ಕೊಡಗು ಜಿಲ್ಲೆಗೆ ಹೋಗಿದ್ದೇವೆ, ಹಾಸನ ಜಿಲ್ಲೆಗೆ ಹೋಗಿದ್ದೇವೆ, ಸಕಲೇಶ್ಪುರ, ಮತ್ತು ಸ್ವಲ್ಪ ಚಿಕ್ಕಮಗಳೂರು, ಕಾಸರಗೋಡು ಬೇರೆ ಸ್ಟೇಟು, ಮತ್ತು ಇಲ್ಲಿ ಸ್ವಲ್ಪ ಬೆಂಗಳೂರಿನಲ್ಲಿ ಕೆಲವು ಕೆಲಸದ ನಿಮಿತ್ತ ಎಲ್ಲ ಹೋದವರು ಇದ್ದಾರೆ, ಅಲ್ಪ ಸ್ವಲ್ಪ ಇದ್ದಾರೆ. ಕಾರವಾರದಲ್ಲಿ ಯಾವ ಮುಗಿಯರು ಇಲ್ಲ ನಮ್ಮ ಜಾತಿಯವರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದೇ ಒಂದು ಮುಗಿಯರ ಜಾತಿ ಇಲ್ಲ ನಮ್ಮದು. ಪರಿಶಿಷ್ಟ ಜಾತಿ ಮುಗಿಯರು ಇಲ್ಲ ಇಲ್ಲ ಇಲ್ಲ. ಹೌದು 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 ಹೌದು. ಇಲ್ಲ 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 ಹೌದು. ಎಸ್ಸಿಗೆ ಬರುತ್ತೆ, ಎಸ್ಸಿಗೆ ಬರುತ್ತೆ. ಅಲ್ಲಿ ಸಮಗಾರ ಮೆಜಾರಿಟಿ ಇದೆ, ಮತ್ತು ಆದಿ ಕರ್ನಾಟಕ ಅಲ್ಲಿ ಮೆಜಾರಿಟಿ ಇದೆ. ಇಲ್ಲ ಸರ್, ನಾವು ಸಮೀಕ್ಷೆ ಮಾಡಿದ್ದೇವೆ. ಸರ್ಕಾರ ಕೂಡ ಗೊತ್ತಿದೆ, ನಮ್ಮವರು ಮುಗಿಯರು ಅಲ್ಲಿ ಯಾರೂ ಇಲ್ಲ. ಅಂದರೆ ಈ ಉದ್ಯೋಗದ ಪ್ರಶ್ನೆ ಬರುವಾಗ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿದ್ದಾರೆ. ಇದ್ರೂ ಕೂಡ ನಿಮ್ಮ ಪ್ರಕಾರ ಇದ್ರೂ 1-2 ಬೆಳಲಿಕ್ಕೆ ಇರ್ಬೋದು. ಹೌದು, ಪ್ರವರ್ಗ 1ರಲ್ಲಿ ಬರ್ತಾರೆ. ನಮ್ದು ಎಸ್ಸಿಯಲ್ಲಿ ಬರ್ತೇವೆ ನಾವು. ಜಾತಿ ಸೂಚಕ ಶಬ್ದ ಒಂದೇ, ಮುಗೇರ್, MOGR 1ರಲ್ಲಿ ಬರ್ತದೆ ನೋಡಿ ಸರ್. ಮೊಗೇರ್ ನಮ್ಮದು MOGR, ಅವರದು ಕೂಡ MOGER. ಆದರೆ ನಾವು ಎಸ್ಸಿ ಪಟ್ಟಿಯಲ್ಲಿ ಬರ್ತೇವೆ, ಮೊಗವೀರ ಅಲ್ಲ. ಅಂದರೆ ಬೆಸ್ತ ಸಮುದಾಯದಲ್ಲಿ ಮೊಗವೀರ ಮತ್ತು ಮೊಗೇರ್ ಮತ್ತು ಬೇರೆ ಬೇರೆ ಜಾತಿ ಉಂಟು. ಅದು 33 ಜಾತಿ ಉಂಟು ಅವರದು. ಅದರಲ್ಲಿ ಮೊಗೇರ್ ಅವರು ಮಾತ್ರ ಅದನ್ನು ದುರುಪಯೋಗ ಪಡಿಸ್ಕೊಂಡದ್ದು. ಅವರು ದುರುಪಯೋಗ ಪಡಿಸ್ಕೊಂಡಾಗ ಮೊಗವೀರ ಜಾತಿಯವರಿದ್ದಾರಲ್ಲ, ಅವರು ಕೂಡ ಹೋಗಿ ಮೊಗೇರ್ ಅಂತ ಮಾಡ್ಕೊಂಡದ್ದು ಇಲ್ಲಿ ದಾಖಲೆ ಇದೆ, ಶಾಲೆಗೆ ಹೋಗಿ. ಇದು ದಾಖಲೆ ತಗೊಂಡು ಅದನ್ನು 8-10 ವರ್ಷ ಆಯಿತು. ಇದು BO ಆಫೀಸ್ನಲ್ಲಿ ಕಲೆಕ್ಟ್ ಮಾಡಿರುವಂಥ ದಾಖಲೆ. ಈಗ ನೋಡಿ ಸರ್, ಈಗ ಸರ್ಟಿಫಿಕೇಟ್ ಇಶ್ಯೂ ಆಗ್ತಾ ಇಲ್ಲ 2010ರಿಂದ. ಆದರೆ ಈ ಹಿಂದೆ 76ರಲ್ಲಿ ಯಾರೆಲ್ಲ ಸರ್ಟಿಫಿಕೇಟ್ ಮಾಡಿದ್ದಾರೆ, 76ರಿಂದ 2010 ತನಕ ಯಾರು ಸರ್ಟಿಫಿಕೇಟ್ಗೆ ಮಾಡ್ಕೊಂಡಿದ್ದಾರೆ, ಅವರು ಇಲಾಖೆಯಲ್ಲಿ ಈಗಲೂ ಉಳ್ಕೊಂಡಿದ್ದಾರೆ. ಅವರು ಇನ್ನೂ ರಿಟೈರ್ಡ್ ಆಗಿ ಹೋಗಬೇಕು. ಮಕ್ಕಳಿಗೆ, ಈಗಿನ ಜನ್ರೇಷನ್ಗೆ ಸಿಗ್ತಾ ಇಲ್ಲ. ಈಗ ಮತ್ತೆ ಅವರು ಸರ್ಕಾರದ ಮೇಲೆ ಪ್ರಭಾವ ಕೊಡ್ತಾ ಇಲ್ಲ. ಅವರಿಗೆ ಅದನ್ನು ಮುಂದುವರಿಸಬೇಕನ್ನುವಂಥದ್ದನ್ನು ಡಿಮಾಂಡ್ ಇಟ್ಕೊಂಡು ಹೋರಾಟ ಮಾಡೋದು ಅವರು. ಇದು ಅವರು ಮುಖ್ಯಮಂತ್ರಿ ಹೇಳಿ ಕೊಡುವಾಗ ನೋಡಿ ಏನು ಹೇಳಿದ್ದಾರೆ ಗೊತ್ತುಂಟಾ? ಮೊಗೇರ ಸಮುದಾಯದ ಪರಿಶಿಷ್ಟ ಜಾತಿ ಸೌಲಭ್ಯಗಳನ್ನು ಮರುಸ್ಥಾಪಿಸಲು ಮತ್ತು ಪ್ರಮಾಣ ಪತ್ರ ವಿತರಿಸಲು ಇದ್ದ ತೊಡಕುಗಳನ್ನು ಅಧ್ಯಯನ ಮಾಡಿದ ವರದಿಯನ್ನು ನೋಡಿ. ನಮಗೆ ಯಾರಿಗೂ ಕೂಡ 56ರಿಂದ ಇಲ್ಲಿ ತನಕ ಒಬ್ಬರಿಗೂ ಕೂಡ ಮೀಸಲಾತಿ ನಿಲ್ಗಡೆ ಆಗಲಿಲ್ಲ. ಮೊಗೇರ್ ಜಾತಿ ಸಪ್ರೇಟ್ ಇದೆ. ಇಲ್ಲಿ ಮೊಗೇರ ಜಾತಿ 2, ಒಂದು ಎಸ್ಸಿಯಲ್ಲಿ, ಒಂದು ದಕ್ಷಿಣ ಕನ್ನಡದಲ್ಲಿ ಬರುವಂಥದ್ದು, ಇನ್ನೊಂದು ಉತ್ತರ ಕನ್ನಡದಲ್ಲಿ ಪ್ರವರ್ಗ 1ರಲ್ಲಿ ಬರ್ತದೆ, ಹಿಂದುಳಿದ ವರ್ಗದಲ್ಲಿ. ಖಂಡಿತ ಮೀನುಗಾರ ಮೊಗೇರ ಜಾತಿ. ಈಗ ಈ ಮೀನುಗಾರ ಮೊಗೇರರ ಬಗ್ಗೆ ನಾವು ಹೋರಾಟ ಮಾಡ್ತಾ ಬಂದಿದ್ದೇವೆ. ಮತ್ತು ಇದರ ಜೊತೆಗೆ ಬೇರೆ ಜಾತಿಯವರು ಕೂಡ, ಹಿಂದುಳಿದ ಜಾತಿಯವರು ಕೂಡ. ಆದರೆ ಅದರ ಜೊತೆಗೇನೆ ನೋಡಿ ಇತರ ಜಾತಿಯವರು, ಈಗ ನೋಡಿ ನೀವು ಹೇಳ್ಬೋದು ಒಡ್ಡರ್, ಬೋವಿ, ಅವರು ಕೂಡ ಬಂದಿದ್ದಾರೆ, ಆಲ್ರೆಡಿ ತಗೊಳ್ತಾ ಇದ್ದಾರೆ. ಆಮೇಲೆ ಅಲ್ಲಿ ಬೇಡ ಜಂಗಮ ಆಗಿರುವಂಥದ್ದು, ಕುರುಬರನ್ನು SC ಪಟ್ಟಿಗೆ ಹಾಕಲಿಕ್ಕೆ ಸರ್ಕಾರ ಪ್ರಸ್ತಾಪ ಮಾಡಿರುವಂಥದ್ದು ಎಲ್ಲ. ಈಗ ಇನ್ನೊಂದು ಮೊಗವೀರರಿಗೆ ST ಸರ್ಟಿಫಿಕೇಟ್ ಕೊಡಬೇಕಂತ ಹೇಳಿ ಅದು ಕೂಡ ಅವರ ಡಿಮಾಂಡ್ ಇದೆ. ST ಪಟ್ಟಿಯಲ್ಲಿ ಸೇರಿಸಬೇಕಂಥದ್ದು, ಯಾವ ಮಾನದಂಡದ ಮೇಲೆ ಅವರನ್ನು ಸೇರಿಸುವಂಥದ್ದು, ಇದೆಲ್ಲ ಪ್ರಶ್ನೆಗಳು ಇದೆ ಸರ್. ಇದೆಲ್ಲ ಕೂಡ ಇದೆ. 56ರಿಂದ 76ರವರೆಗೆ ಎಲ್ಲೂ ಕೂಡ ಈ ಮೀನುಗಾರ ಮೊಗೇರರು SC ಸರ್ಟಿಫಿಕೇಟನ್ನು ತಗೊಳ್ಳಿಲ್ಲ. ಅಂದರೆ ಕ್ಷೇತ್ರೀಯ ನಿರ್ಬಂಧನೆ ಇತ್ತು. 76ರಲ್ಲಿ ಈ ಕ್ಷೇತ್ರೀಯ ನಿರ್ಬಂಧನ ತೆಗೆದು ಹಾಕಿದ್ದಾರೆ. ನೋಡಿ ಸರ್ಕಾರ ಕೂಡ ತಪ್ಪು ಮಾಡಿದೆ. ಈ ನಿರ್ಬಂಧನ ತೆಗೆದು ಹಾಕಿ ಸುಮ್ಮನೆ ಕೂತ್ಕೊಂಡು ಬಿಟ್ಟರು.
ಅದಕ್ಕೆ ನಾವು ಶರ್ತ್ ಹಾಕುವಂಥದ್ದು ಅಥವಾ ಕ್ಲಾಸ್ ಹಾಕಿ ಬಿಡುವಂಥದ್ದು ಅದು ಯಾವುದು ಮಾಡಲಿಲ್ಲ. ಮಾಡದಿರುವುದರಿಂದ ಎಲ್ಲ ಕಡೆ ಕೂಡ ಸರ್ಟಿಫಿಕೇಟ್ ತಗೊಳ್ಬೋದಲ್ವಾ. ನಾವು ಮಾನ್ಯ ಸಮಾಜ ಕಲ್ಯಾಣ ಮಂತ್ರಿಯವರು ನಮ್ಮ ಡಾಕ್ಟರ್ ಎಸ್ ಸಿ ಮಹೋದಯಪ್ಪ ಅವರಿಗೆ ನಾವು ಖುದ್ದು ಹೋಗಿ ಮನೆ ಕೊಟ್ಟಿದ್ದೇವೆ, ಅವರ ನಿವಾಸಕ್ಕೆ ಹೋಗಿ ಮನೆ ಕೊಟ್ಟಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಯವರು ಮಂಗಳೂರಿಗೆ ಮತ್ತೆ 2-3 ತಿಂಗಳ ಅವಧಿಯಲ್ಲೇ ಮಾನ್ಯ ಮುಖ್ಯಮಂತ್ರಿಯವರು ಮಂಗಳೂರಿಗೆ ಬಂದರು. ಮಂಗಳೂರಿನ ಜಿಲ್ಲಾ ಪಂಚಾಯತ್ ಕಚೇರಿಗೆ ಬಂದರು. ನೇತ್ರಾವತಿ ಸಭಾಂಗಣದಲ್ಲಿ ಅವರು ಸಭೆ ಮಾಡಿದರು ಮುಖ್ಯಮಂತ್ರಿಯವರು. ಆವಾಗ ನಾವು ಹೋಗಿ ಅವರಿಗೆ ಖುದ್ದು ಹೋಗಿ ಮನವಿ ಮಾಡಿದ್ದೇವೆ, ವಿಚಾರ ತಿಳಿಸಿದ್ದೇವೆ ಅವರಿಗೆ. ಅಂದರೆ ನೋಡಿ, ಪ್ರವರ್ಗ 1ರ ಮೀನುಗಾರ ಮೊಗೆಯರು ಈ ರೀತಿ ನಮ್ಮ ಮೀಸಲ ಸೌಲಭ್ಯವನ್ನು ಕಬಳಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಯಾವುದೇ ಕಾರಣ ಕೂಡ ಎಸ್ ಸರ್ಟಿಫಿಕೇಟ್ ಕೊಡಲಿಕ್ಕೆ ನೀವು ಮುಂದೆ ಹೋಗಬಾರ್ದು, ಅವರ ಮೇಲೆ ಕ್ರಮ ತಗೊಳ್ಬೇಕಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗೆ ಮನಸ್ಸಲ್ಲಿಕೆ ಮಾಡಿದ್ದೇವೆ. ಅದು ರಾಜ್ಯ ಮುಖ್ಯರ ಸಂಘ ಮತ್ತು ದಲಿತ ಸಂಘಟನೆ ಎಲ್ಲ ಸೇರಿ ಒಟ್ಟಿಗೆ ನಾವು ಅದಕ್ಕೆ ಒಂದು ಪತ್ರ ಬಂದಿದೆ. ಈ ಬಗ್ಗೆ ನಾವು ಕೂಲಂಕಷವಾಗಿ ತನಿಖೆ ಮಾಡ್ತೇವೆ ಅಂತ ಕೇಳಿ ಒಂದು ಲೆಟರ್ ಬಂದಿದೆ ನಮಗೆ, ಜಿಲ್ಲಾ ಕಚೇರಿಗೆ ಬಂದಿದೆ. ಮತ್ತು 2022 ಮೇ 22ರಂದು ಮಂಗಳೂರಿನಲ್ಲಿ ದೊಡ್ಡ 4-5 ಸಾವಿರ ಜನರ ಮೊಗೇರರ ಐತಿಹಾಸಿಕ ರ್ಯಾಲಿ ಆಗಿದೆ, ಪ್ರತಿಭಟನೆ ಆಗಿದೆ. ನಾವು ಪ್ರತಿಭಟನೆ ಮಾಡಿದ್ದೇವೆ, ದೊಡ್ಡ ರ್ಯಾಲಿ ಆಗಿದೆ. ಇತಿಹಾಸದಲ್ಲಿ ಅಂಥ ದೊಡ್ಡ ಪ್ರತಿಭಟನೆ ಆಗಲಿಲ್ಲ. ಅದು ಮಾಡಿ ಸರ್ಕಾರಕ್ಕೆ ಒತ್ತಡ ಹಾಕಿದ್ದೇವೆ, ನಾವು ಕೊಡಬಾರ್ದು ಅಂತ ಹೇಳಿ. ಎಲ್ಲರಿಗೂ ಕೂಡ ಪತ್ರ ಮುಖ್ಯ ನಾವು ತಿಳಿಸಿದ್ದೇವೆ ನಾವು. ಆದರೆ ಏನಂತ ದುರಂತ ಏನಂತ ಹೇಳಿದರೆ, ಎಲ್ಲರೂ ಕೂಡ ಇಲ್ಲಿ ಏನಂತ ಹೇಳಿದರೆ ಕಡಖಂಡಿತವಾಗಿ ಅವರಿಗೆ ಇದು ಹೇಳಲಿಕ್ಕೆ ಆಗ್ತಾ ಇಲ್ಲ. ಯಾವ ಸರ್ಕಾರ ಬಂದರೂ ಕೂಡ ಅವರು ಪ್ರವರ್ಗ 1ರ ಮೀನುಗಾರ ಮೊಗೆಯರು ಅವರಿಗೆ ಮೀಸಲು ಸೌಲಭ್ಯ ಕೊಡಲಿಕ್ಕೆ ಆಗಲ್ಲ, ಇದು ಸಾಮಾಜಿಕ ನ್ಯಾಯದ ಪ್ರಶ್ನೆ ಬರ್ತದೆ ಇಲ್ಲಿ, ಹಾಗಾಗಿ ಕೊಡಲಿಕ್ಕೆ ಆಗಲ್ಲ, ಯಾರು ಹೇಳುವುದಲ್ಲ. ಪಂಚಾಯತ್ ಅಧ್ಯಕ್ಷರು ಅಲ್ಲಿದ್ದು ಅವರ ವಿರುದ್ಧ ನಮ್ಮ ಅಲ್ಲಿನ SC/ST ಬಂಧುಗಳು ಪ್ರತಿಭಟನೆ ಮಾಡಿ ಮತ್ತು ನಂತರ ನ್ಯಾಯಾಲಯಕ್ಕೆ ಹೋಗಿ ಇವಾಗ ಅವರ ಮೇಲೆ ನಡೀತಾ ಉಂಟು, ಕೇಸು ಅವರ ಮೇಲೆ ನಡೀತಾ ಉಂಟು. ಇನ್ನಷ್ಟು ಮಂದಿ ಇದ್ದಾರೆ ಪಂಚಾಯತ್ನಲ್ಲಿ ಕೆಲವರೆಲ್ಲ. ಅದು ನಮ್ಮ ಅಲ್ಲಿನ ಬಂಧುಗಳು ಹೋರಾಟ ಮಾಡ್ತಾನೇ ಇದ್ದಾರೆ, ನ್ಯಾಯಾಲಯದ ಹೋರಾಟ ಮತ್ತು ಈ ಸಂಘಟನಾ ಹೋರಾಟ ಮಾಡ್ತಾ ಇದ್ದಾರೆ. ಮತ್ತು ನೀವು ಹೇಳಿದಾಗೇ ನಾವು ಹೇಳೋದು ಏನಂತ ಹೇಳಿದರೆ, ಸರ್ಕಾರ ಇದು ಚುನಾವಣೆ ಕಳೆದ ನಂತರ ಸರ್ಕಾರ ಕರೆಕ್ಟಾಗಿ ಹೇಳಬೇಕು ಇದರ ಬಗ್ಗೆ, ಸ್ಪಷ್ಟವಾಗಿ ಹೇಳದೇ ಇದ್ದರೆ ನಾವು ಖಂಡಿತ ಕೂಡ ಹೋರಾಟದ ದಾರಿಯನ್ನು ಕಂಡುಕೊಳ್ತೇವೆ. ಮತ್ತು ನಾವು ಕೂಡ ನ್ಯಾಯಾಲಯದಲ್ಲಿ ಇದರ ಬಗ್ಗೆ ನಾವು ಕೂಡ ಅಪೀಲ್ ಈಗ ನ್ಯಾಯಾಲಯದಲ್ಲಿ ಉಂಟು ಈಗ ನಾವು ಅಪೀಲ್ ಆಗಿದ್ದೇವೆ. ನಾವು ಕೂಡ ಖುದ್ದು ನಮ್ಮ ರಾಜ್ಯ ಮುಖೇರ ಸಂಘದ ಅಧ್ಯಕ್ಷರು ವಿಶ್ವನಾಥ್ ಬಿ ಅಂತ ಹೇಳಿ ಅವರು ಇನ್ಫ್ಲೂಡ್ ಆಗಿದ್ದಾರೆ. ಅದರಲ್ಲಿ ಇನ್ಫ್ಲೂಡ್ ಆಗಿ ನಾವು ಕೂಡ ಅದಕ್ಕೆ ಬೇಕಾದಂಥ ಎಲ್ಲ ವರದಿಯನ್ನು ಕೊಟ್ಟಿದ್ದೇವೆ. ನ್ಯಾಯಾಲಯದಲ್ಲಿ ಪ್ರಕರಣ ತನಿಖೆಯಲ್ಲೇ ಉಂಟು. ಅದು ಕೂಡ ಇರುವಾಗ ಸರ್ಕಾರ ಅದಕ್ಕೆ ಅದು ವಿರುದ್ಧವಾಗಿ ಹೋಗಬಾರ್ದಲ್ಲ ಸರ್ಕಾರ, ಅದು ನಾನು ಹೇಳುವಂಥದ್ದು. ನಮ್ಮದು ಹೋರಾಟ ನಿರಂತರವಾಗಿದೆ ಖಂಡಿತ. ಕೇವಲ SC ಇರ್ತಕ್ಕಂತಹ ಮೊಗೇರರಿಗೆ ಮಾತ್ರ ಅನ್ಯಾಯ ಆಗಲ್ಲ, 101 ಜಾತಿಯ ಎಲ್ಲ SCಗಳಿಗೂ ಕೂಡ ಇದು ಅನ್ಯಾಯ. ಎಲ್ಲ ಜಾತಿಗಳ ತಟ್ಟೆಯಿಂದ ತೆಗೆದುಕೊಂಡು ಹೋಗುವಂಥದ್ದು. ಹಾಗಾಗಿ ಇಲ್ಲಿ ಕೂಡ ಪ್ರಶ್ನೆ ಇದೆ, ಅವು ಮುಗಿಯರ್ಲಿನ ವಿಷಯ ಆಯಿತಾ, ಅವು ಮುಗಿಯರ್ಲನ. ನಮ್ಮಲ್ಲಿ ಕೂಡ ಆ ಥರದ ಪ್ರಶ್ನೆಗಳಿದ್ದಾವೆ. ಅಂದರೆ ಗೊತ್ತಿಲ್ಲ, ಇದರ ಗಂಭೀರತೆ ಗೊತ್ತಿಲ್ಲ. ನಮ್ಮ ತಟ್ಟೆಯಿಂದ ಕೂಡ ಕಿತ್ಕೊಂಡು ಹೋಗ್ತಾರಂತ ಯಾರಿಗೂ ಕೂಡ ಗೊತ್ತಿಲ್ಲ. ಹಾಗಾಗಿ ನಾವು ಹೇಳೋದು ಮೀಸಲಾತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡುವಾಗ ಅವರು ಹೇಳಿದ್ದಾರೆ, ಯಾವ ಸಾಮಾಜಿಕ ನ್ಯಾಯದಿಂದ ವಂಚನೆಗೊಳಗಾಗಿದ್ದಾರೆ, ಅಸ್ಪೃಶ್ಯತೆಗೆ ಒಳಗಾಗಿದ್ದಾರೆ, ಅಂಥ ಸಮುದಾಯಕ್ಕೆ ಕೊಟ್ಟಿರ್ತಕ್ಕಂಥ ಇದೊಂದು ಒಳ್ಳೆಯ ಸೌಲಭ್ಯ. ಅದನ್ನು ಯಾರು ಸ್ಪರ್ಶ ಜನಾಂಗ ಅದನ್ನು ಕಿತ್ಕೊಂಡು ಹೋಗಬಾರ್ದಲ್ಲ ಸರ್, ಅವರಿಗೆ ಅಂಥ ಅನುಭವ ಕೂಡ ಇಲ್ಲಲ್ಲ. ಅಂಥ ಪರಿಕಲ್ಪನೆಯಲ್ಲಿ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು ಅದು ದುರುಪಯೋಗ ಆಗಬಾರ್ದು ನಾವು ಹೇಳುವಂಥದ್ದು. ನಮ್ಮ ಜಿಲ್ಲೆಯಲ್ಲಿ ಬಳಕೆಯಲ್ಲಿರುವಂಥದ್ದು ನೋಡಿ, ಇಲ್ಲಿ ಮೊಗೇರ ಆಯ್ತಲ್ಲ, ಆಮೇಲೆ ಮುಂಡಾಲ, ಆದಿದ್ರಾವಿಡ, ಬಾಕುಡ, ಸಮಗಾರ ಹೌದು, SC ಸಮಗಾರ ಆಯ್ತಲ್ವಾ. ಪಂಬದ, ಪರವ, ನಲಿಕೆ, ಮಾಯಿಲ, ಅಜಿಲ, ಪರವ, ನಲ್ಕೆ, ಮಾಯಿಲ, ಅಜಿಲ, ರಾಣೆಯರು, ಬೈರ, ಪ್ರಾಣ್ಯ. 2000 MBBS ಸೀಟ್ ತಗೊಂಡಿದ್ದಾರೆ ಅವರು. 2000 MBBS ಸೀಟ್. ಅದು ಸೀಟ್ ಯಾರ್ದು? ನಮ್ಮದೇ ಅಲ್ವಾ. ನಮ್ಮ ಮಕ್ಕಳು ಏನಾದರೂ MBBS ಮಾಡಿಕೊಂಡು ಏನಾದರೂ ಒಂದು ಉನ್ನತ ಹಂತಕ್ಕೆ ಹೋಗುತ್ತಲ್ಲ, ಇದು ಕಬಳಿಸಿದ್ದಾರೆ. ಚುನಾವಣೆ ಬಳಿ ಮತ್ತೆ ಹೋರಾಟಕ್ಕೆ ನಾವು ಧುಮುಕ್ತೇವೆ ಖಂಡಿತ. ಥ್ಯಾಂಕ್ ಯು ಸರ್, ಎಲ್ಲರಿಗೂ ಧನ್ಯವಾದ.